ಕೊನೆಯದಾಗಿ ಇದು ಎಚ್ಚರಿಕೆ ಗಂಟೆ. ಇನ್ನ 4 ದಿವಸನಾಗ ನೀವೇನಾದರೂ ಅಧಿಕಾರಿಗಳು ಸುಧಾರಿಸ್ಕೊಂಡು ನಮ್ಮ ರೈತರಿಗೆ ಬಿಡ್ಲಿಲ್ಲ ಅಂದ್ರ ನಾರಪೂರಲ್ಲಿಂದ ಹುಣಸಗಿವರೆಗೂ ಬಂದು ನಿಮ್ಮ ಕೆಬಿ ಆಫೀಸ್ ಅನ್ನು ಮುಚ್ಚಂತ ಕೆಲಸ ನಮ್ಮ ರೈತರು ಮಾಡ್ತಾರೆ. ಮೊದಲ ಅಧಿಕಾರಿಗಳಿಗೆ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ತಾವು ಒಬ್ಬ ರೈತರ ಮಕ್ಕಳದಿರಿ, ಅದನ್ನ ಮರಿಬಾರದು. ನಿಮಗೇನಾದ್ರು ನೀವು ತಿಳಿದಿರ್ಬೋದು, ನಾವು ಎಸಿ ರೂಮ್ನಾಗ ಕೊಂಡಿರ್ತೀವಿ, ನೀವು ಆರಾಮ್ ನಾವು ಅಲ್ಲೇ ಇರ್ತೀವಿ, ನಮಗೆ ಪಗಾರ ಬರ್ತದೆ, ಗೌರ್ಮೆಂಟ್ ನೌಕರಿ ಇದೀವಿ ಅಂತ. ನೀವ್ ಯಾರ್ದಾದ್ರು ಪಗಾರ ತಗೊಂತೀರಿ, ಯಾರ್ದಾದ್ರು ಅದಿರಿ ಅಂದ್ರೆ ಅದು ನಮ್ಮ ರೈತರು ಕೊಡುವಂತ ಟ್ಯಾಕ್ಸ್ ಅಲ್ಲಿ ನಮಗೆ ಪಗಾರ ಬರ್ತದೆ. ಅದನ್ನ ತಾವೆಲ್ಲರೂ ಮರ್ತು ಬಿಟ್ಟಿರಿ. ಯಾಕಂತಂದ್ರ ತಿಂಗಳ ಪಗಾರ ಬರ್ತದೆ, ನಿಮ್ ಹೆಂಡ್ರ ಮಕ್ಕಳು ನಡೆದ ಜೀವನ. ಇಷ್ಟೇ ವಿಚಾರ ಮಾಡ್ರಿ. ಒಬ್ಬ AW ನೀವು ಬಂದಿರಿ, ಅಧಿಕಾರಿಗಳು ಬಂದಿರಿ, ಇಷ್ಟೊಂದು ಜನ ರೈತರು ಕುಂತಾರ. ಈಗ ನಾವು ಬರಷ್ಟಿಗೆ ಎಷ್ಟು ಸರಿ ಕರೆಂಟ್ ಹೋಗ್ಯದ, ಎಷ್ಟು ಸರಿ ಎಲ್ಸಿ ತಗೊಂಡಾರ, ಅದನ್ನ ವಿಚಾರ ಮಾಡ್ರಿ. ಯಾಕ್ರಿ ಯಾಕ ಈ ಪರಿಸ್ಥಿತಿ ನಮಗ್ ಯಾಕ ಆಯ್ತು? ಏನೋ 7 ತಾಸು ಕರೆಂಟ್ ಕೊಡ್ತೀರಿ ಅಂತೀರಿ, 7 ತಾಸು ರಾತ್ರಿ ಕೊಡ್ತೀರಿ, 12 ಗಂಟೆಗೆ ಅವನು ಕಳ್ಸ್ಕೊಳಕ್ ರೆಡಿ ಯಾರ ನಮ್ಮ ರೈತರು, ಚೋಳುನು ಕಳ್ಸ್ಕೊಳಕ್ ರೆಡಿ ಯಾರ. ಜೀವ ಒತ್ತಿಟ್ಟು ನಮ್ಮಂತವ್ರಿಗೆ ಅನ್ನ ಕೊಡುವಂತಾರ ಯಾರಾದ್ರೂ ಇದ್ರ ಅದ ರೈತರು. ಅದನ್ನ ನೀವು ಮರಿಬಾಡ್ರಿ. 12 ನಿಮ್ಗೆ ಕೊಡೋದು 7 ತಾಸು ಕರೆಕ್ಟ್ ಆಗಿ ಕೊಡ್ರಿ. ಒಬ್ಬ ರೈತರು ನಿಮಗೆ ಬಂದು ಪ್ರತಿಭಟನೆ ಮಾಡಲ್ಲ, ಯಾಕಂತ ಕೇಳಲ್ಲ. ವಿಚಾರ ಮಾಡ್ರಿ. ರೈತರಿಗೆ ನೀವು ಕಾಡ್ಸ್ಕೊಂತ ಕುಂತೀರಿ, ರೈತರಿಗೆ ನೀವು ಕರೆಂಟ್ ಹಾಕಲಿಲ್ಲ ಅಂತಂದ್ರ, ನಾಳೆ ರೈತ ಬೆಳಿಲಿಲ್ಲ ಅಂತಂದ್ರ ಒಟ್ಟಿಗೆ ಏನ್ ತಿನ್ನಮ್ ಅದನ್ನ ವಿಚಾರ ಮಾಡ್ರಿ. ಹಂಬಿನೊಳಗ್ ಹೋಗ್ಬೇಡ್ರಿ, ಸೊಕ್ಕಿನೊಳಗ್ ಹೋಗ್ಬೇಡ್ರಿ. ರೈತರು ಈಗ ಮೊನ್ನೆ ಬಬ್ಲಾದಿ ಅಪ್ಪರು ಹೇಳ್ಯಾರ, ನುಡಿಗಳನ್ನ ನೋಡ್ದಾರ ಏನಂತ, ಮಳೆ ಕರ್ಮದ ಮಳೆ ಧರ್ಮದ ಬೆಳೆ ಅಂತ. ಆ ರೈತರಿಗೆ ಏನ್ ಮಾಡಮ್ಮ, ನಮ್ಮಂತವ್ರು ನಿಮ್ಮಂತವ್ರು ಹುಟ್ಟಿ ಧರ್ಮದಾಗಿದ್ದವರಿಗೆ ಕರ್ಮದಾಗ ಏಕತ್ತೀವಿ. ಅದಕ್ಕೆ ದಯವಿಟ್ಟು ನೀವು ಕರೆಂಟ್ ಕೊಡ್ರಿ. ಯಾಕಂತಂದ್ರೆ ಮಳೆ ಇಲ್ಲ, ಮಳೆ ಏನು ಕೈ ಕೊಟ್ಟಾನ. ಮಳೆ ಬಂದಿತ್ತಂತಂದ್ರೆ ಇಷ್ಟು ಕಷ್ಟಪಡೋದು ರೈತರಿಗೆ ಯಾರಿಗೂ ಬೇಕಾಗಿದ್ದಿಲ್ಲ. ಏನ್ರಿ ಮಳೆ ಬಂದದ, ಜಂಪ್ಗಳು ಇದಾತವ, ನೀವೇ ಹೇಳ್ರಿ ಎದ್ರ ಸಮಸ್ಯೆ ಅದ? ಯಾಕೆ ಇಷ್ಟೊಂದು ರೈತರಿಗಾಗಲಿ ಯಾರಿಗೇ ಆಗಲಿ ಎಲ್ಲರಿಗೆ ಯಾಕೆ ನಿಮ್ಮಿಂದ ತೊಂದರೆ ಆಗಾಕತ್ತದ? ನಾ ಮೊನ್ನೆ ಆದ್ರೂ ಕೊಡೆಕಲ್ನಾಗ ಒಂದು ಹೇಳಿನಿ, ನಿಮಗೆ ಏನು ತೊಂದರೆ ಅಲ್ಲ, ನಿಮಗೆ ತೊಂದರೆ ಇರೋದು ನಿಮ್ಮ ಲೈನ್ಮನ್ಗಳಿಂದ. ಸಮಸ್ಯೆ ಹೆಂಗಾಗ್ಯದ ಅಂತಂದ್ರ ನಿಮ್ಮ ಲೈನ್ಮನ್ಗಳು ಒಂದು ತಲ್ಲಿ LC ತಗೋಬೇಕಾದ್ರ ಜಿಯೋಸ್ ತಕೋರಿ. ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು ಮುಗ್ದದ, ಕಾಲು ಮುಗಿದು ವಿನಂತಿ ಮಾಡೋದನ್ನು ಮುಗ್ದದ, ಇನ್ನು ಕಾಲು ಮುರಿಯೋದು ಒಂದೇ ಉಳ್ದದ. ಅಂದ್ರ ಒಂದು ಸರಿ ನೀವು ತಿಳ್ಕೊರಿ, ನಿಮ್ಮ ಲೈನ್ ಮ್ಯಾನ್ಗಳಾಗ್ಲಿ ಅವ್ರಾಗ್ಲಿ ಮಾತಾಡೋದು ತಿಳ್ಕೊರಿ. ನೋಡ್ರಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮಗ, ಆ ರೈತರ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್, ನೀವು ಲೈನ್ ಮ್ಯಾನ್ಗಳ ಮೇಲೆ ಒಬ್ಬರ ಮೇಲೆ ಆಕ್ಷನ್ ತಗೋರಿ. ನಮ್ ಭಾಗದ ರೈತರು ಆರಾಮಾಗಿ ಮನ್ಯಾಗ ಕುಂತು ನೀರು ಬಿಡುವಂತ ಕೆಲಸ ಆಗ್ತದ. ಒಬ್ಬರ ಮೇಲೆ ಆಕ್ಷನ್ ತಗೊಲಿಲ್ಲ ಅಂದ್ರೆ ಇವೇನ್ ಮಾಡ್ತಾನ ವೈಕಲ್ ತೋಲ್ ಬಿಡು ಅಂತಾರ. ಏನೇನ್ರಿ ಇಲ್ಲಿ ಕುಂಡಿರ್ತಾರ, ನಾಣಪುರ್ನಾಗ ಇರ್ತಾರ, ಅಲ್ಲಿ ಸ್ವಲ್ಪ ಸ್ಪಾರ್ಕ್ ಆಗಿ ಜಂಪ್ ಹೋಯ್ತು ಅಂತ ತಿಳ್ಕೊ, ಫೋನ್ ಹಚ್ಚಿ ಸರ್ ಎಲ್ಸಿ ತಗೋರಿ, ಇವ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಹುಡುಕ್ಬೇಕು, ಹುಡುಕಿಂದ ಲೈನ್ ಹಾಕಬೇಕು. ಯಾಕ ಅಲ್ಲಿ TC ಸಂಬಂಧ ಪಡ್ತದ, ಆ TCಲಿಂದ ಜಿಯೋಸ್ ತೆಗೆದು ಅಲ್ಲಿ ಲೈನ್ ಚೆಕ್ ಮಾಡಿದ್ರೆ ಈ ಭಾಗದ ರೈತರಿಗಾರ ನೀರು ಮುಡ್ತದ. ಒಬ್ಬ ವ್ಯಕ್ತಿ ಸಲಗಿಷ್ಟು ಎಷ್ಟೊಂದು ಜನರ ರೈತರದು ತ್ರಾಸ ಆಗ್ತದ. ಅದನ್ನ ಯಾಕೆ ನಿಮ್ಮ ಕೆವಿ ಲೈನ್ ಮ್ಯಾನ್ಗಳು ಅರ್ಥ ಮಾಡ್ಕೊಳ್ಳಲ್ರು? ಅವರು ರೈತರ ಮಕ್ಕಳಾರ, ಅವರು ಕಷ್ಟಪಟ್ಟು ಒಂದು ಜಾಬ್ ಸಿಕ್ಕದ್ ನಿಮಗ, ಅದನ್ನ ವಿಚಾರಣೆ ಮಾಡ್ಕೋರಿ. ನಾವ್ ಹೇಳೋದು ಇಷ್ಟೇ, ನಿಮಗ್ ವಿನಂತಿ ಮಾಡ್ಕೊಳ್ಳೋದು ಇವತ್ತು ಈ ತಿಳಿದಿರ್ಬೋದು ಇಷ್ಟೇ ಜನ ಬಂದಾರಂತ, ಯಾರಿಗೂ ಇದು ಗೊತ್ತಿಲ್ಲ. ತರಾತುರಿ ಒಳಗ ನಿನ್ನೆ ರೆಡಿ ಮಾಡ್ಯಾರ, ಇವತ್ತು ಸ್ಟ್ರೈಕ್ ಕುಂತಾರ. ಇವತ್ತು ಎಲ್ಲಾ ರೈತರ ಮುಂದನು ಒಂದು ವಿಶೇಷ ನಿಮಗೆ ಹೇಳೋದು ಇಷ್ಟೇ,
4 ದಿವಸ ಇನ್ನ 1 ವಾರ ನೋಡ್ತೀವಿ. ನೀವೇನಾದ್ರೂ ಇವತ್ತು ರಾತ್ರಿಲಿಂದ ರೈತರಿಗೆ ಏನಾದ್ರೂ ಕರೆಂಟ್ ಸುತ್ತು ಬರ್ಲಿಲ್ಲ ಅಂತ ಅಂದ್ರ ಈ ಹೋರಾಟ ಜೀವ ಹೋಗೋವರೆಗೂ ಸಹಿ. ಇಲ್ಲಿಂದ ಪಾದಯಾತ್ರೆ ಹುಣಸಗಿವರೆಗೂ ಬಂದು ಹುಣಸಗಿ ಕೇಬಿನ ಮುಚ್ಚುವಂತ ಕೆಲಸ ನಮ್ಮ ಭಾಗದ ರೈತರ ಜೊತೆ ನಾನು ನಿಂತು ಮಾಡ್ತಂತ ಎಚ್ಚರಿಕೆ. ಅದಕ್ಕ ನಾನ್ ರೈತರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಒಂದೇ, ಕಾಲ ಬಂದಂಗ ನೀವು ಹೋಗ್ಬೇಕಾಗ್ತದ. ಬಬ್ಲುಗೌಡ ತಪ್ಪು ಮಾಡ್ಯಾನ ಅಂತಂದ್ರೆ ಬಬ್ಲುಗೌಡನ ಮನೆ ಮುಂದೆ ಕುಂತು ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ನ್ಯಾಯ ಸಿಗುತ್ತದ ಹೊರತಾಗಿ ಎಲ್ಲಾದ್ರೂ ಯಾರನ್ನಾರು ನಂಬಿ ಅವ ಒಬ್ಬನೇ ಮಾಡ್ತಾನಂತ ಬಿಟ್ರಿ ಅಂದ್ರ ಈ ಪರಿಸ್ಥಿತಿ ನಿಮ್ ರೈತರಿಗೆ ಬರ್ತದ. ಯಾಕ ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ತೀರಿ. ನಿಮ್ಮ ಬೆಳೆ ಹಾಳಾಗದ ನಿಮ್ದು ಹಾಳಾಗ್ತದ. ಯಾರ ರಾಜಕಾರಣಿಗಳದನ್ನು ಹಾಳಾಗಲ್ಲ, ಯಾರ್ದನ್ನು ಹಾಳಾಗಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ರೈತರು. ಇವತ್ತೇ ಈಗ ಹೋಗ್ಯಾರ ಬಿಡಪ್ಪ, ನಮ್ಮ ಊರಾಗ 4 ಮಂದಿ ಅಲ್ಲಿ ಕುಂತಾರ, ಅವ್ರ ಹೇಳಿಂದ ಅವ್ರು ಬಿಟ್ಟು ಬಿಡ್ತಾರ, ಬಿಡಲ್ಲ. ಇವತ್ತ ಕಾಲ ಹೆಂಗ ಅದಂದ್ರೆ ತಿಳಿ ಅನಸ್ತಾರ. ಅದೇ ಇಲ್ಲಿಂದ ಅಲ್ಲಿ ತನ ತುಂಬ್ರಿ ಏನ ಇದ್ದಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ MD ಗಿಮ್ಡಿ ಎಲ್ಲರೂ ಓಡಿ ಬಂದು ಮುಂದಿನ್ರಂತ ಕೆಲಸ ಮಾಡ್ತಾರ ರೈತರಿಗೆ. ನಮ್ ಭಾಗದ ರೈತರು ಬಾಳ ಹಿಂದುಳಿದಿರಿ. ಎದಕ್ಕಂತಂದ್ರೆ ನೀವು ಯಾವ್ದನ್ನು ಕೇಳಲ್ಲ, ಸ್ಟ್ರೈಕ್ ಮಾಡಲ್ಲ, ಅಧಿಕಾರಿಗಳಿಗೆ ಏನಂತೂ ನೀವು ಮಾತಾಡ್ಸಲ್ಲ. ಈ ಮುದ್ದತೆ ಸಾಕು, ಇನ್ಮೇಲೆ ತಡ್ಕೊಂಡು ನೀವು ಸಾಕು. ಸ್ವಲ್ಪ ಎಚ್ಚರ ಆಗ್ರಿ. ಎಚ್ಚರ ಆಗಿ ಇಂಥ ಪ್ರತಿಭಟನೆಗಳನ್ನು ಮಾಡಿ ನಿಮ್ಮ ಹಕ್ಕು ನೀವು ಪಡ್ಕೋರಂತೇಳಿ ವಿನಂತಿ ಮಾಡ್ತೀನಿ. ಇಲ್ಲೆಲ್ಲರೂ ಬಂದು ಇಷ್ಟೆಲ್ಲ ಸೇರಿರಿ. ಇದೇನ್ ನಾನು ಇವರು ನಿಮಗೆ ಭರೋಸೆ ಕೊಟ್ಟಿಂದ ಇವತ್ತು ಆಗ್ತಾರ ನನ್ನ ತಲೆ ತೆಗೆದು ಬಿಡ್ರಿ. ನೀವು ಹಾಕೋದನ್ನ ತಲೆ ತಕೊಂಡ್ಬಿಡ್ರಿ. ಅದೇ ನಾಳೆ ನಿಮ್ದೊಂದು ಲೈನ್ ಕಟ್ ಆಗ್ಯದ, ನಿಮ್ದೊಂದು TC ಪ್ರಾಬ್ಲಮ್ ಆಗ್ಯದ, 500 ಕೊಡಲಿ 2000 ಕೊಡ್ತೀನಿ ಅಂದ್ರೆ ನಿಮ್ ಮನಿಗಿಂತ ಮೊದಲು ನೀ ಮುಟ್ಟಿರಲ್ಲ ಮನಿಗೆ, ಅಲ್ಲಿ ಬಂದು ನಿಮ್ ಲೈನ್ ಮ್ಯಾನ್ಗಳು ಮುಟ್ಟಿರ್ತಾರ. ಅದಕ್ಕ ಈಗೆಲ್ಲರೂ ಕಲ್ತೀರಿ. 4 ದಿವಸ ಅವಕಾಶವನ್ನು ಕೊಡೋಣ. 4 ದಿವಸ ಅವಕಾಶ ಕೊಟ್ಟು ನೀವು ರೈತರೆಲ್ಲರೂ ಈಗ ನಾ ಮಾಡಿದ್ರ ರಾಜಕೀಯ ಅನ್ನಂಗ್ ಬರ್ತದ, ನಾ ಮಾಡಿದ್ರ ಒಂದು ಪಾರ್ಟಿಗೆ ಸೀಮಿತ ಆಗ್ತದ. ನೀವು ರೈತರೆಲ್ಲ ಎಚ್ಚರಿಕೊಂಡು ಹಸಿರು ಸೆಲ್ಲೆ ಹಾಕೊಂಡು ಪ್ರತಿ ಊರಿಗೂ ಡಂಗರ ಹೊಡಿಸಿ, ಒಂದು ಆಟೋ ತಗೊಂಡು ಡಂಗರ ಹೊಡಿಸಿ ಎಲ್ಲಾ ರೈತರನ್ನ ಕಲಿಸಿ ರೈತರ ಶಕ್ತಿ ಏನ್ ಅನ್ನೋದನ್ನ ನೀವು ಅವ್ರಿಗೆ ತೋರಿಸ್ಕೊಟ್ಟಾಗ ಮಾತ್ರ ನಿಮಗೆ ಕರೆಂಟ್ ಸಿಗುವಂತ ವ್ಯವಸ್ಥೆ ಆಗ್ತದ. ಅಲ್ಲಿ ತನ ಆಗಲ್ಲ. ದಯವಿಟ್ಟು ತಾವು ಅರ್ಥ ಮಾಡ್ಕೊರಿ. 4 ದಿವಸ ಅವಕಾಶ ಕೊಡ್ತೀವ್ರಿ. ನೀವ್ ಏನ್ ನಿರ್ಧಾರ ಹೇಳ್ತೀರಿ ಇಲ್ಲೇ ರೈತರು ಕುಂತಾರ, ರೈತರ ಮುಂದೆ ಹೇಳಿ ಏನ್ ಭರೋಸೆ ಸುಳ್ಳು ಕೊಡ್ತಿರು. ಅವ ತಾಳಿಕೋಟಿಗೆ ಹೋದಾಗ ಅಡ್ಡ ಟೆಪ್ಪಿಗೆ ಇಟ್ರ ಚಾ ಹೇಳಿದ್ರ, ಗೌಡ್ರು ಬಂದಾರ ಚಾ ಹೇಳಂತಂದ್ರ ಅಡ್ಡ ಟೆಪ್ಪಿಗೆ ಇಟ್ರ ಆ ಕಡೆ ಅಂತವ. ಸೀದಾ ಇಟ್ಟು ಕೊಟ್ಟಿದ್ನಂತಂದ್ರೆ ಚಾ ಬಂದು ಇಮಿಡಿಯೇಟ್ ಬರ್ತಿತ್ತಂದ. ಏನ್ ಅಡ್ಡ ಟೆಪ್ಪಿಗೆ ಇಡ್ತಿರೋ ಸೀದಾ ಟೆಪ್ಪಿಗೆ ಇಡ್ತಿರೋ ರೈತರ ಮುಂದೆ ತಾವು ಇಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು ಬೊಮ್ಮಣ್ಣ ಅವ್ರಿಗೆ. ನಾವೇನಾದ್ರು ಮೈಸೂರು ಭಾಗದ ರೈತರನ್ನ ಆಗಿದ್ರೆ ಆಗ್ಲೇ ಅದು ಕಥೆನೇ ಬೇರೆ ಇತ್ತು. ಸಮಯ ಬಂದ್ರೆ ಮೈಸೂರು ಭಾಗದಕ್ಕಿಂತ 2 ಪಟ್ಟು ನಮ್ಮ ರೈತರಿದ್ದೀವಿ. ಸಮಾಧಾನ ಯಾಕಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ಸಮಾಧಾನ ಆಗಿದ್ದೀವಿ ಅಂದ್ರೆ ಅದೊಂದು ನಮ್ಮ ಇಲ್ಲಿ ಸೇರಿರುವಂತ ಎಲ್ಲ ರೈತರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಇದು ನಮಗ ಬಹಳ ವಿಚಿತ್ರವಾದ ದಿವಸ. ಯಾಕಂತಂದ್ರ ನಮ್ಮಲ್ಲಿ ರೈತರು ಎಷ್ಟು ಸಂಭಾಯ್ತಾರ ಅಂತಂದ್ರ ಯಾವತ್ತೂ ಪ್ರತಿಭಟನೆ ಅದು ಮಾಡಿದ್ದಿಲ್ಲ. ಈಗ ಎಷ್ಟು ಕಷ್ಟ ಬಂದದ, ಅವ್ರು ಎದಕ್ ಬಂದು ರೋಡಿಗೆ ಇಳಿದಾರ ಅಂತೇಳಿ ತಾವೆಲ್ಲ ಅಧಿಕಾರಿಗಳು ತಿಳ್ಕೊಬೇಕಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ನಿಮಗ. ನಮ್ಮಲ್ಲಿ ಎಷ್ಟು ಮುದ್ದ ರೈತರಾರೋ ಅಷ್ಟೇ ಖಾರ ಉಣ್ತಾರ, ಎಷ್ಟು ಮುದ್ದು ಸ್ವಭಾವ ಅದು ಅಷ್ಟೇ ತಾಳ್ಮೆಯಿಂದ ಇರ್ತಾರ. ಯಾವಾಗ ಗಾಡಿ ತಟ್ಟಿಂದ ಯಾರು ಕೇಳಲ್ಲ, ಅದೇ ರೀತಿ ನಮ್ಮ ರೈತರ ಪರಿಸ್ಥಿತಿ ಆಗ್ಯದ. ದಯವಿಟ್ಟು ನೀವು ಏನ್ ಇರುವಂತ ಅಧಿಕಾರಿಗಳು ತಿಳ್ಕೊಬೇಕು. ಯಾಕಂತಂದ್ರೆ ಇದು ಒಂದೇ ತಲೆ ಸ್ಟ್ರೈಕ್ ನಡೆದಿಲ್ಲ,
ದಿನ ಒತ್ತೊಂಡ್ರ ಯಾವಾಗಾದ್ರೂ ನೋಡ್ರಿ ಕೊಡೆಕಲ್ ಕೆಬಿ ಮುಂದಾದ್ರೂ ರೈತರು ಇರ್ತಾರ, ಹುಣಸಗಿ ಬಲ್ಲಿ ಆದ್ರೂ ಇರ್ತಾರ. ಇವ್ರಿಗೆ ಏನ್ ಅನಿಸ್ಬಿಟ್ಟದ ಅಧಿಕಾರಿಗಳಿಗೆ ಅಂತಂದ್ರ ಇಷ್ಟು ಸ್ಟ್ರೈಕ್ ಮಾಡ್ತಾರ, ಆಯ್ತು ಒಂದ್ ತಾಸು ಬರ್ತಾರ, ಯಾರ್ಯಾರು ಮುಖಂಡರುಗಳು ಬರ್ತಾರ, ಒದರ್ತಾರ, ಓದ್ತಾರ, ನಮಗ ನಾವು ಹಂಗ ಪೂರಾ ಮನವರಿಕೆ ಆಗ್ಬಿಟ್ಟದ. ಇವತ್ತ ನಾವು ಇದನ್ನ ಸ್ಟ್ರೈಕ್ ಮಾಡಬೇಕಾದ್ರ ಯಾವುದೇ ರಾಜಕೀಯ, ನಾನು ಬಿಜೆಪಿ ಒಬ್ಬ ಮಾಜಿ ಸಚಿವ ಮಾನ್ಯ ಕೆಬಿ ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ನಮ್ಮ ನಾಯಕರು, ನಮ್ಮ ಹಿರಿಯರು, ರೈತ ಬಾಂಧವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡೋಣ. ಯಾಕಂದ್ರೆ ನಮಗ್ ಬೇಕಾಗಿರೋದು ಕರೆಂಟ್ ಮತ್ತು ನೀರು. ಯಾವುದೇ ಉದ್ರೇಕದ ಹೋರಾಟ ನಮಗ್ ಬೇಕಾಗಿಲ್ಲ. ನಮ್ಮ ರೈತರಿಗೆ ಸರಿಯಾದ ಕರೆಂಟ್ ಕೊಡಿ. ರಾತ್ರಿ 12 ಗಂಟೆ ಕರೆಂಟ್ ಕೊಡ್ತೀರಿ, ರಾತ್ರಿ ರೈತ ಹೋಗಿ ರಾತ್ರಿ 12 ಗಂಟೆ ಕರೆಂಟ್ ಬರ್ತದ ಅಂತೇಳಿ ಕೆನಾಲಿ ಮೇಲೆ ಹಳ್ಳದ ಹತ್ರ ಪಕ್ಕದ ಹತ್ರ ಕೊಡ್ಬೇಕಾದ್ರೆ ಹಾವು, ಚೇಳುಗಳು, ದೊಡ್ಡ ಪ್ರಾಣಿಗಳು ಬರ್ತಾ ಇದಾವೆ. ಭಯದ ವಾತಾವರಣ ಆಗಿದೆ. ಅವ್ರಿಗೆ 8 ಮಕ್ಕಳಿದ್ದಾರೆ. ಅದನ್ನ ಅಧಿಕಾರಿಗಳು ತಿಳ್ಕೋಬೇಕು. ಎಸಿ ರೂಮ್ ಅಲ್ಲಿ ಕುತ್ಕೊಂಡು ರಾತ್ರಿ 12ಕ್ಕೆ ಬಂದ ನೀವು ಅಂದಂಗ ಕರೆಂಟ್ ಕೊಟ್ಟಾಗ ನಾವು ಹೋಗಬೇಕು, ನೀವು ಮುಂಜಾನೆ ಬರ್ತದ ಮುಂಜಾನೆ ಹೋಗ್ಬೇಕು. ನಾವೇನ್ ನಿಮಗೆ ಹುಟ್ಟಿದ್ದೇವೆ, ನಮ್ಮ ತಂದೆ ತಾಯಿ ಹುಟ್ಟಿದ್ದೇವೆ, ಅದನ್ನ ಮೊದಲು ಸರಿಯಾಗಿ ಅಧಿಕಾರಿಗಳು ಹೇಳಬೇಕು. ಇದನ್ನ ಈ ಹೋರಾಟವನ್ನ ಬಹಳ ಸೂಕ್ಷ್ಮವಾಗಿ ತಾವು ತಿಳ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜುಗೌಡ್ರ ಅಣ್ಣವರ ಸಹೋದರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಬ್ಲುಗೌಡ್ರ ಅಣ್ಣವರ ನೇತೃತ್ವದಲ್ಲಿ ಈ ಒಂದು ಶಾಂತಿಯುತ ಹೋರಾಟವಾಗಿದೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಸರಿಯಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ನೀವು ವಿದ್ಯುತ್ ಅನ್ನ ಪೂರೈಕೆ ಮಾಡಬೇಕು. ಸರಿಯಾದ ದಿನಮಾನಗಳಲ್ಲಿ ನೀವು ವಿದ್ಯುತ್ ಅನ್ನ ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜುಗೌಡರ ನೇತೃತ್ವದಲ್ಲಿ ನಿಮ್ಮ ಕೆಬಿ ಅಧಿಕಾರಿ ಹುಣಸಗಿ ಪಟ್ಟಣದಲ್ಲಿ ಬಂದು ನಿಮ್ಮ ಅಧಿಕಾರದ ಕಟ್ಟಡವನ್ನ ಮತ್ತು ನಿಮ್ಮನ್ನ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ನಿಮ್ಗೆ ತಕ್ಕ ಶಾಸ್ತಿಯನ್ನ ರೈತರ ಪರವಾಗಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ನಾಯಕರು ಈಗ ಸನ್ಮಾನ್ಯ ಬಬ್ಲುಗೌಡರವರು ಬಂದಿದ್ದಾರೆ. ಈ ಮನವಿಗೆ ತಾವು ಸ್ವೀಕಾರವನ್ನ ಮಾಡಿ ನಿಮ್ಮ ಅನಿಸಿಕೆಯನ್ನ ಬಹಳ ರೈತರಿಗೆ ಸ್ಪಷ್ಟವಾಗಿ ಹೇಳಬೇಕು, ಸಂದೇಶವನ್ನು ನೀಡಬೇಕಂತೇಳಿ ನಮ್ಮ ನಾಯಕರ ಪರವಾಗಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ, ನಮ್ಮ ರೈತ ಬಾಂಧವರಿಗೆ ಹೇಳಿ ನಾನು 2 ಮಾತುಗಳನ್ನ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಮೇಶಣ್ಣ ಕುಳಿಯವರು ನೆರವೇರಿಸ್ತಾರೆ. ಒಂದು ಅರ್ಥಗರ್ಭಿತವಾಗಿ ಮಾತಾಡಿದಂತ ಮನೆ ಶೇಖರ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಕರೆಂಟಿನ ಮತ್ತು ನೀರಿನ ಅಭಾವ, ಅದರ ಜೊತೆಗೆ ಕರೆಂಟಿನ ವ್ಯವಸ್ಥೆ ಈ ರೀತಿ ಇದೆ ಅಂತ ಈಗಾಗಲೇ ಅಧಿಕಾರಿ ವರ್ಗಕ್ಕೆ ಮನ್ನಣೆ ಆಗಿದೆ. 365 ದಿನಗಳ ಕಾಲ ನಮ್ಗೆ ಇದೇ ಕಷ್ಟ. ಒಂದು ದಿನ ಕೂಡ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಪ್ರತಿಭಟನೆಯ ಈ ಒಂದು ಶಾಂತಿಯುತ ಪ್ರತಿಭಟನೆಗೆ ಮಾನ್ಯ ಬಬ್ಲುಗೌಡನವರು 1-2 ಮಾತಾಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.